ಪ್ರತಿಯೊಬ್ಬ ವಿಶ್ವಾಸಿಯು ಒಬ್ಬ ಪ್ರಸಂಗಿಯಾಗಿದ್ದಾನೆ. ನಾವು ನಮ್ಮ ಜೀವಿತದ ಮೂಲಕ ಬೇರೆಯವರಿಗೆ ಏನನ್ನಾದರೂ ಹೇಳುತ್ತಲೇ ಇರ್ತೇವೆ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಸುವಾರ್ತೆ ನಮ್ಮ ಹೃದಯ, ಜೀವಿತ ಹಾಗೂ ಮನೆಗಳನ್ನು ಪ್ರವೇಶಿಸಿದೆಯೋ? ನಮ್ಮ ಉದ್ದೇಶಗಳು ಶುದ್ಧವಾಗಿದೆಯೋ? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಬಯಸ್ತಾ ಇದ್ದೀರಾ? ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಅಂತ್ಯದವರೆಗೆ ವೀಕ್ಷಿಸಿರಿ. ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 2ನೇ ಅಧ್ಯಾಯದ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಕ್ರಿಸ್ತನ ಬರೋಣವು ಕಾರ್ಯನಿರತವಾದ ನಿರೀಕ್ಷೆಯಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ತನ್ನ ಸಭೆಗೋಸ್ಕರ ಬರುವುದನ್ನು ಸಭೆಯ ಮೇಲೆತ್ತಲ್ಪಡುವಿಕೆ ಎಂದು ಕರೆಯಲಾಗಿದೆ. ಅದು ಚರ್ಚೆಗೆ ತುತ್ತಾಗುವ ಬೋಧನೆಯಲ್ಲ, ಜೀವಿಸುವುದಕ್ಕಿರುವ ಬೋಧನೆಯಾಗಿದೆ. ಪ್ರಿಯರೇ, ದುರದೃಷ್ಟವಶಾತ್ ಅನೇಕರು ಕ್ರಿಸ್ತನು ಮಹಾಸಂಕಟ ಕಾಲದ ನಂತರ ಬರುತ್ತಾನೆಂದು ನಂಬುತ್ತಾರೆ. ಕೆಲವರು ಆತನು ಈ ಸಂಕಟ ಕಾಲಕ್ಕಿಂತ ಮೊದಲು ಬರುತ್ತಾನೆಂದು, ಕೆಲವರು ಇದರ ಸಮಯದಲ್ಲೇ ಬರುತ್ತಾನೆಂದು ನಂಬುತ್ತಾರೆ. ಇನ್ನು ಕೆಲವರು ಆತನು ಬರುತ್ತಾನೆಂಬುದನ್ನು ನಂಬುವುದೇ ಇಲ್ಲ. ಆದರೂ ತಾವು ಆತನನ್ನು ತಮ್ಮ ರಕ್ಷಕನೆಂದು ನಂಬುತ್ತೇವೆಂದು ಹೇಳುತ್ತಾರೆ. ಪ್ರಿಯರೇ, ಈ ಎಲ್ಲ ಗುಂಪುಗಳಿಗೂ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ನಿಮ್ಮ ನಂಬಿಕೆಯು ನಿಮ್ಮ ಜೀವಿತದ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಅದು ನಿಮಗೇನಾದರೂ ಮಾಡುತ್ತದೋ ಎಂದು. ನಿಮ್ಮ ದೃಷ್ಟಿಕೋನ ನಿಮ್ಮ ಜೀವಿತದ ಮೇಲೆ ಯಾವ ಪರಿಣಾಮವನ್ನು ಬೀರದಿದ್ದರೆ ನೀವು ನಂಬಿರುವುದರ ಕುರಿತು ಪರಾಮರ್ಶೆ ಮಾಡಿಕೊಳ್ಳುವುದೊಳಿತು. ಕರ್ತನ ಬರೋಣದ ನಿರೀಕ್ಷೆಯು ವಿಶ್ವಾಸಿಯ ಜೀವಿತದ ಉತ್ತೇಜಕ ಸಂಗತಿಯಾಗಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ನಿಜವಾದ ಸಾಕ್ಷಿಯ ಪ್ರೇರಣೆ ಹಾಗೂ ರೀತಿಗಳು ಎಂಬ ವಿಚಾರವನ್ನು ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಸಹೋದರರೇ, ನಾವು ಸುಮ್ಮಗೆ ನಿಮ್ಮ ಬಳಿಗೆ ಬರಲಿಲ್ಲವೆಂಬುದನ್ನು ಎಂಬುದಾಗಿ. ಪ್ರಿಯರೇ, ಸುಮ್ಮಗೆ ಅಂದರೆ ವ್ಯರ್ಥವಾಗಿ, ಯಾವ ಫಲವಿಲ್ಲದೆ ಎಂದು. ಪೌಲನು ಹೇಳುತ್ತಾನೆ, ನಾವು ನಿಮ್ಮಲ್ಲಿಗೆ ಬಂದಾಗ ನಿಮಗೆ ವ್ಯರ್ಥವಾದ ತತ್ವಗಳನ್ನು ಬೋಧಿಸಲಿಲ್ಲ, ನಿಮ್ಮ ಮೇಲೆ ಯಾವ ಪರಿಣಾಮವನ್ನು ಬೀರದ ವಿಚಾರಗಳನ್ನು ಹಿಡಿದುಕೊಂಡು ಬರಲಿಲ್ಲ. ಕೆಲವು ದಿನ ನಿಮ್ಮನ್ನು ಮನರಂಜಿಸಿ ಬಳಿಕ ನಿಮ್ಮನ್ನು ಬಿಟ್ಟು ಹೋಗಲಿಲ್ಲ ಎಂದು. ಪ್ರೀತಿಯುಳ್ಳ ದೇವಜನರೇ, ಪೌಲನ ಕೆಲಸ ವ್ಯರ್ಥವಾಗಿ ಹೋಗಲಿಲ್ಲ, ಅದು ಶೂನ್ಯವಾದದ್ದಾಗಿರಲಿಲ್ಲ. ಅವನು ಥೆಸಲೋನಿಕಕ್ಕೆ ಬಂದಾಗ ಅನೇಕರು ನಡುಗಿಸಲ್ಪಟ್ಟರು, ಅನೇಕರು ಕ್ರಿಸ್ತನ ರಕ್ಷಣಾನುಭವಕ್ಕೆ ಬಂದರು ಮತ್ತು ಅಲ್ಲಿ ಒಂದು ಸಭೆಯು ಸ್ಥಾಪಿಸಲ್ಪಟ್ಟಿತು. ಪೌಲನು ಕೇವಲ ತಪ್ಪು ಬೋಧನೆಯನ್ನಾಗಲಿ ಕಲ್ಪನೆಯನ್ನಾಗಲಿ ಮಂಡಿಸಲಿಲ್ಲ, ಆದರೆ ಅವನ ಮಾತು ಥೆಸಲೋನಿಕದಲ್ಲಿ ಕಾರ್ಯನಡೆಸಿತು. ಆ ಪಟ್ಟಣದ ಬೀದಿಗಳಲ್ಲಿ ಸುವಾರ್ತೆ ಹರಡಿತು. ಅದು ಜನರ ಹೃದಯ, ಜೀವಿತ, ಮನೆಗಳನ್ನು ಪ್ರವೇಶಿಸಿತು. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಮುಂದುವರಿದು ನಾವು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ನಿಮಗೆ ತಿಳಿದಿರುವ ಪ್ರಕಾರ ನಮಗೆ ಫಿಲಿಪ್ಪಿ ಪಟ್ಟಣದಲ್ಲಿ ಹಿಂಸೆಯೂ ಅವಮಾನವೂ ಮೊದಲು ಸಂಭವಿಸಿದರೂ ನಾವು ನಮ್ಮ ದೇವರ ಮೂಲಕ ಧೈರ್ಯಗೊಂಡು ಬಹು ವಿರೋಧವನ್ನು ಅನುಭವಿಸುವರಾಗಿ ನಿಮಗೆ ದೇವರ ಸುವಾರ್ತೆಯನ್ನು ತಿಳಿಸಿದ್ದೇವೆಂಬುದನ್ನು ನೀವೇ ಬಲ್ಲಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಿರೋಧ ಎಂಬುದರ ಮೂಲ ಪದದ ಅರ್ಥ ಯಾತನೆ ಎಂಬುದಾಗಿ. ವಿರೋಧತ್ವ ಅಥವಾ ಯಾತನೆ. ಪೌಲನು ಅವರಲ್ಲಿಗೆ ಬಂದಾಗ ಅವರಲ್ಲಿ ದ್ವಂದ್ವ ಮನಸ್ಸು, ಆಂತರಿಕ ವೇದನೆಯು ಉಂಟಾಯಿತು.
ಫಿಲಿಪ್ಪಿಯಲ್ಲಿ ಪೌಲನನ್ನು ಅವಮಾನಿಸಿದರೆಂದು ಪೌಲನು ಹೇಳುತ್ತಾನೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿನ ವಿವರಣೆಯಿಂದ ಇದು ನಮಗೆ ತಿಳಿದು ಬರುತ್ತದೆ. ಆದರೆ ಅವನು ಥೆಸಲೋನಿಕಕ್ಕೆ ಬರುವಾಗ ಧೈರ್ಯದೊಡನೆ ಬಂದನು. ಹಿಂದಿನ ಅನುಭವದಿಂದಾಗಿ ಅವನು ಕುಗ್ಗಿ ಹೋಗಿರಲಿಲ್ಲ. ಪ್ರಿಯರೇ, ಸುವಾರ್ತೆಯ ಪ್ರಚಾರದಲ್ಲಿ ಹಿಂದೆ ಬೀಳಲಿಲ್ಲ. ಅವನಿಗಾದ ಭಯಂಕರ ಅನುಭವದ ಬಳಿಕ ಪೌಲನು, ಈಗ ನಾನು ಬೇರೆ ರೀತಿ ಹೋಗುತ್ತೇನೆ, ನಾನು ಸುವಾರ್ತೆಯ ಕುರಿತಾಗಿ ಬಹು ಎಚ್ಚರಿಕೆಯಿಂದ ಮಾತನಾಡುತ್ತೇನೆ ಎಂದೂ ಹೇಳಲಿಲ್ಲ. ಅವನು ಗುಪ್ತ ಶಿಷ್ಯನಾಗಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಫಿಲಿಪ್ಪಿಯಲ್ಲಿ ಮಾತನಾಡಿದಂತೆಯೇ ಇಲ್ಲಿಯೂ ಧೈರ್ಯದಿಂದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಪೌಲನಿಗೆ ಹಾಗೆ ಯೋಚಿಸುವುದು ಸುಲಭವಾಗಿತ್ತು. ತಾನು ಬಹು ಎಚ್ಚರಿಕೆಯಿಂದ ಜನರ ಸ್ನೇಹ ಬೆಳೆಸಿ ಅವರ ಮೇಲೆ ಪ್ರಭಾವ ಬೀರಬೇಕೆಂದು ಅವನು ಭಾವಿಸಲಿಲ್ಲ. ಅತಿಯಾದ ಚಾಣಾಕ್ಷತನವಾಗಲಿ ಮಾತಿನಲ್ಲಿ ಗೆಲ್ಲುವುದಾಗಲಿ ಭಾವನೆ ಪೌಲನಲ್ಲಿರಲಿಲ್ಲ. ಅವನು ಸುವಾರ್ತೆಯನ್ನು ಧೈರ್ಯದಿಂದ ಸಾರಿದನು. ಅವನ ಅನುಭವಗಳು ಅವನ ಮೇಲೆ ಯಾವ ರೀತಿಯ ಹಿಂಜರಿಕೆಯನ್ನು ಉಂಟು ಮಾಡಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಅವರ ನಡುವೆ ಬಂದಾಗ ದೇವರ ವಾಕ್ಯವನ್ನೇ ಬೋಧಿಸಿದನು. ಪ್ರಿಯರೇ, ಪೌಲನ ಪ್ರಸಂಗಗಳಲ್ಲಿ ಅತ್ಯುತ್ತಮವಾದದ್ದೆಂದು ಯಾವುದನ್ನು ಹೇಳುವಿರಿ? ನಮಗೆ ಅನೇಕ ಬೇರೆ ಬೇರೆ ಉತ್ತರಗಳು ದೊರಕಬಹುದು. ಅದು ಸರಿಯಾದದ್ದೇ. ಅವನ ಪರಿವರ್ತನೆಯ ಬಳಿಕ ಅವನು ದಮಸ್ಕದಲ್ಲಿ ಮಾಡಿದ ವಿಶೇಷ ಪ್ರಸಂಗವಿದೆ. ಅವನು ತನ್ನ ಸೌಹಾರ್ದಿಕ ಸೇವೆಯನ್ನು ಪ್ರಾರಂಭಿಸಿದಾಗ ಕುಫ್ರಾದೀಪದಲ್ಲಿ ಸೆರ್ಗ್ಯ ಪೌಲನೆದುರು ಮಾಡಿದ ಪ್ರಸಂಗವಿದೆ. ಅವನ ಮೊದಲನೆಯ ಪ್ರಸಂಗ ಪ್ರಯಾಣದ ವೇಳೆ ಪಿಸಿದ್ಯದ ಅಂತ್ಯೋಕ್ಯದಲ್ಲಿ ಸಭಾಮಂದಿರದಲ್ಲಿ ಮಾಡಿದ ಪ್ರಸಂಗವಿದೆ. ನಾನು ಇದನ್ನು ಅತ್ಯುತ್ತಮವಾದ ಪ್ರಸಂಗವೆಂದು ಭಾವಿಸುತ್ತೇನೆ. ಪ್ರಿಯರೇ, ಅಥೇನಿಯ ಮಾರ್ಸ್ ಬೆಟ್ಟದಲ್ಲಿ, ಎಫೆಸದ ತುರನ್ನನ ಶಾಲೆಯಲ್ಲಿ, ಕೊರಿಂಥದಲ್ಲಿ ತನ್ನ ಸಮರ್ಥನೆಗಾಗಿ ಮಾಡಿದ ಪ್ರಸಂಗ, ಹೀಗೆ ಅನೇಕವಿದೆ. ಇವೆಲ್ಲವೂ ಅತ್ಯುತ್ತಮವೆಂದೇ ನಾನು ಭಾವಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮಿನಲ್ಲಿ ಅವನು ಬಂಧಿಸಲ್ಪಟ್ಟಾಗ ಮಾಡಿದ ಪ್ರಸಂಗ, ಇಲ್ಲವೇ ಫೆಲಿಕ್ಷ, ಫೆಸ್ತ, ಅಗ್ರಿಫರೆದುರಿಗೆ ಕರೆತರಲ್ಪಟ್ಟಾಗ ಮಾಡಿದ ಪ್ರಸಂಗಗಳು, ಅಗ್ರಿಪ್ಪನೆದುರು ಅವನು ಮಾಡಿದ ಪ್ರಸಂಗ ಅತ್ಯದ್ಭುತವಾದದ್ದಾಗಿತ್ತು. ಎಫೆಸದ ಸಮುದ್ರ ತೀರದಲ್ಲಿ ಸಭಾ ಹಿರಿಯರಿಗೆ ಅವನು ಮಾಡಿದ ಪ್ರಸಂಗ, ಈ ಪ್ರತಿಯೊಂದು ಪ್ರಸಂಗದಲ್ಲಿಯೂ ಅವನು ಯಾವಾಗಲೂ ಕ್ರಿಸ್ತನ ಕುರಿತೇ ಹೇಳುತ್ತಿದ್ದನು. ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನದ ಕುರಿತು. ನಾನು ಪೌಲನ ಉತ್ತಮ ಪ್ರಸಂಗವನ್ನಾರಿಸಬೇಕೆಂದಿದ್ದರೆ ಇದಾವುದನ್ನೂ ಆರಿಸುವುದಿಲ್ಲ. ನಾನು ಥೆಸಲೋನಿಕದಲ್ಲಿದ್ದಾಗಿನ ಅವನ ಜೀವಿತವನ್ನು ಆರಿಸಿಕೊಳ್ಳುತ್ತೇನೆ. ಅವನ ಶ್ರೇಷ್ಠ ಪ್ರಸಂಗವು ಅವನ ಮಾತಿನಲ್ಲಾಗಲಿ ಬರಹದಲ್ಲಾಗಲಿ ಇರದೆ ನಡೆಯಲ್ಲಿದ್ದದ್ದು ಆಗಿತ್ತು. ಅದು ಹೊರ ವಿವರಣೆಯಲ್ಲ, ಅನುಭವದಲ್ಲಿತ್ತು. ಅವನ ಬೋಧನೆಯಲ್ಲಿರಲಿಲ್ಲ, ಪ್ರಾಯೋಗಿಕ ಜೀವಿತದಲ್ಲಿತ್ತು. ಪ್ರೀತಿಯುಳ್ಳ ದೇವಜನರೇ, ಅವನು ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 26 ಆರಿಸಿಕೊಂಡಿದ್ದನು. ಅದೇನೆಂದರೆ, ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದಾಗಿದೆ ಎಂಬುದಾಗಿ. ಮತ್ತು ಥೆಸಲೋನಿಕದ ಬೀದಿಗಳಲ್ಲಿ ತನ್ನ ನಡೆಯಲ್ಲಿ ಅದನ್ನು ವಿವರಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಯು ಒಬ್ಬ ಪ್ರಸಂಗಿಯಾಗಿದ್ದಾನೆ. ಪ್ರಿಯ ಸ್ನೇಹಿತನೇ, ನಿನ್ನನ್ನು ಪ್ರಸಂಗಿ ಎಂದು ಕರೆಯುವುದು ನಿನಗಿಷ್ಟವಾಗಲಿಕ್ಕಿಲ್ಲ. ಆದರೂ ನೀನೊಬ್ಬ ಪ್ರಸಂಗಿಯಾಗಿದ್ದಿ. ಆ ಹೆಸರನ್ನು ನೀನು ತಪ್ಪಿಸಿಕೊಳ್ಳಲಾರಿ. ನಿನ್ನ ಜೀವಿತದ ಮೂಲಕ ಬೇರೆಯವರಿಗೆ ಏನನ್ನಾದರೂ ಹೇಳುತ್ತಲೇ ಇರುತ್ತಿ. ಒಂದು ವೇಳೆ ನಿನ್ನ ಜೀವಿತದ ಮೂಲಕ ನಿನ್ನ ಮನೆಯ ಮಗುವು ಕಲಿಯಬಹುದು. ಅನೇಕ ಯುವಕ ಯುವತಿಯರು ದಾರಿ ತಪ್ಪಿ ಬೀದಿಗಳಲ್ಲಿ ಅಲೆಯುತ್ತಿರುವುದಕ್ಕೆ ಮನೆಯಲ್ಲಿನ ಮಾದರಿಗಳೇ ಕಾರಣವಾಗಿರಬಹುದು. ಅವರು ಮನೆಯಲ್ಲಿ ತಮ್ಮ ಹಿರಿಯರನ್ನು ಗಮನಿಸಿದರೂ ತಾವು ಕಂಡದ್ದು ಅವರಿಗೆ ಇಷ್ಟವಾಗಲಿಕ್ಕಿಲ್ಲ. ಆದ್ದರಿಂದಲೇ ಅವರು ಬೀದಿಗಳಿಗೆ ಬಿದ್ದರು. ಪ್ರಿಯ ಸ್ನೇಹಿತನೇ, ನೀನು ಮಾಡುವ ಅತಿ ವಿಶೇಷವಾದ ಪ್ರಸಂಗವೆಂದರೆ ನಿನ್ನ ಜೀವಿತದ ಮೂಲಕವೇ ಆಗಿದೆ. ತಾನು ಥೆಸಲೋನಿಕದಲ್ಲಿ ಮಾಡಿದ ಪ್ರಸಂಗದ ಕುರಿತು ಪೌಲನು ತಿಳಿಸುತ್ತಾನೆ. ವಚನ 3-6 ನೋಡಿರಿ. ಪ್ರಿಯರೇ, ಬಳಿಕ ತನಗೆ
ಥೆಸಲೋನಿಕದವರೊಂದಿಗಿದ್ದ ಸಂಬಂಧದ ಕುರಿತು ವಿವರಿಸುತ್ತಾನೆ. ಅವನು ಅವರನ್ನು ಸಂತೈಸುವ ತಾಯಿಯಂತಿದ್ದನು. ವಚನ 7 ನೋಡಿರಿ. ಪ್ರಿಯರೇ, ಅವರನ್ನು ಗದರಿಸುವ ತಂದೆಯಂತಿದ್ದನು. ವಚನ 11 ನೋಡಿರಿ. ಮತ್ತು ಅವರ ಸಹೋದರನಂತೆ ಅವರಿಗೆ ಸವಾಲನ್ನೊಡ್ಡುತ್ತಿದ್ದನು. ವಚನ 14 ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಯಾಕಂದರೆ ನಮ್ಮ ಬೋಧನೆಯು ಅಬದ್ಧವಲ್ಲ, ಅಶುದ್ಧವಲ್ಲ, ಮೋಸವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಬದ್ಧವೆಂದರೆ ದೋಷದಿಂದ ಕೂಡಿದ್ದು. ಪೌಲನ ಪ್ರಬೋಧನೆಯು ದೋಷದಿಂದ ಕೂಡಿದ್ದಾಗಿರಲಿಲ್ಲ. ಅವನು ಸುವಾರ್ತೆಯನ್ನು ಕೆಳಮಟ್ಟಕ್ಕೆ ತರಲಿಲ್ಲ. ಬೇರೆ ಬೇರೆ ಗುಂಪುಗಳಿಗೆ ತಕ್ಕಂತೆ ಮಾತಾಡಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಕೆಲವು ಸೇವಕರು ಒಳ್ಳೆಯ ಸ್ಪಷ್ಟವಾದ ಸುವಾರ್ತಾ ಸಂದೇಶವನ್ನು ಒಂದು ಸ್ಥಳದಲ್ಲಿ ಕೊಡುತ್ತಾರೆ. ಆದರೆ ಮತ್ತೊಂದು ಸ್ಥಳದಲ್ಲಿ ಹೀಗೆಯೇ ಮಾತಾಡಬೇಕಾಗಿದ್ದಲ್ಲಿ ಅವರು ಎಡವುತ್ತಾರೆ. ಪೌಲನು ಆ ರೀತಿ ಇರಲಿಲ್ಲ. ಅವನ ಬೋಧನೆಯು ಮೋಸದಿಂದ ಕೂಡಿರಲಿಲ್ಲ. ಮುಂದಕ್ಕೆ ನೋಡುತ್ತೇವೆ. ಅಶುದ್ಧತ್ವವೆಂದರೆ ವಿಷಯಾಸಕ್ತಿಯಿಂದ ಕೂಡಿದ್ದು. ಪ್ರಿಯರೇ, ಪೌಲನು ದುರಾಶೆಯನ್ನು ಹೊಂದಿರಲಿಲ್ಲ. ಹಳೆ ಸ್ವಭಾವಕ್ಕನುಸಾರವಾಗಿ ಅವನು ವರ್ತಿಸಲಿಲ್ಲ. ಥೆಸಲೋನಿಕಕ್ಕೆ ತನಗೆ ಸಿಗಬಹುದಾದ ಕಾಣಿಕೆಗಾಗಲಿ ಯಾವುದೇ ಲಾಭಕ್ಕಾಗಲಿ ಬಂದಿರಲಿಲ್ಲ. ತನಗೆ ವೈಯಕ್ತಿಕ ಲಾಭ ಬರಬೇಕೆಂದು ಅವನು ಆಶಿಸಲಿಲ್ಲ. ಆದರೆ ಶುದ್ಧ ಉದ್ದೇಶಗಳಿಂದಲೇ ಬಂದಿದ್ದನು. ಅವನಲ್ಲಿ ಯಾವ ಅಶುದ್ಧತ್ವವೂ ಇರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡುತ್ತೇವೆ ಮೋಸದಿಂದಲ್ಲ ಎಂಬುದಾಗಿ. ಪ್ರಿಯರೇ, ಅವರೊಂದಿಗೆ ತಪ್ಪಾದ ಮಾರ್ಗವನ್ನನುಸರಿಸಲಿಲ್ಲ. ಹಳೆ ಸ್ವಭಾವಕ್ಕನುಗುಣವಾದ ಆಶೆಗಳನ್ನು ಅನುಸರಿಸಲಿಲ್ಲ. ಪಾಪದ ಮಾಂಸದಾಶೆಗೆ ತಕ್ಕ ಯಾವ ಕಾರ್ಯದಲ್ಲೂ ಅವನು ತೊಡಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ವಿಚಾರಗಳಲ್ಲಿ ನಮ್ಮಲ್ಲನೇಕರು ಪೌಲನಿಂದ ಪಾಠ ಕಲಿಯಬಹುದಾಗಿದೆ. ನನಗೆ ತಿಳಿದಿದ್ದ ಒಬ್ಬ ಸೇವಕರು ಒಳ್ಳೆ ಪ್ರಸಂಗಿಯಾಗಿದ್ದರು. ಆದರೆ ಅವರು ತಾನು ಬಿಟ್ಟು ಬಂದ ಸಭೆ, ಅಲ್ಲಿಯವರು ಸಭಾಪಾಲಕರನ್ನು ಟೀಕಿಸುವವರೆಂದು ತಿಳಿದಿದ್ದರೂ ಅವರೊಂದಿಗೆ ಸೇರಿಕೊಂಡರು. ಅವರು ಆ ಟೀಕೆಗಳನ್ನೆಲ್ಲ ತನ್ನ ಲಾಭಕ್ಕಾಗಿ ಉಪಯೋಗಿಸಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ಪೌಲನು ಎಂದಿಗೂ ಈ ರೀತಿ ಮಾಡುತ್ತಿರಲಿಲ್ಲ. ಅವನು ಸುವಾರ್ತೆಯನ್ನು ಯಾವ ವಿಧವಾದ ಮೋಸದೊಂದಿಗೂ ಅವರಿಗೆ ತಿಳಿಸಲಿಲ್ಲ. ದೇವರ ವಾಕ್ಯವನ್ನು ಬೋಧಿಸುವ ಪ್ರತಿಯೊಬ್ಬನೂ ತನ್ನಲ್ಲಿ ಏನಾದರೂ ಅಶುದ್ಧತೆ, ಕಪಟ, ಮೋಸಗಳು ಉಂಟೋ ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕಾಗಿದೆ. ನಾವು ನಮ್ಮ ಕುರಿತು ಪ್ರಾಮಾಣಿಕರಾಗಿರಬೇಕು. ನಮ್ಮ ಸ್ವಂತ ಉದ್ದೇಶಗಳನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವು ಸ್ನೇಹಿತರನ್ನು ಸಂಪಾದಿಸಲಿಕ್ಕಾಗಲಿ ಜನರ ಮೇಲೆ ಪ್ರಭಾವ ಬೀರಲಿಕ್ಕಾಗಲಿ ಬೋಧಿಸುವವರಾಗಿದ್ದೇವೆಯೋ, ಇಲ್ಲವೇ ಯಥಾರ್ಥ ಮನಸ್ಸಿನಿಂದ ದೇವರ ವಾಕ್ಯವನ್ನು ಹಂಚುತ್ತಿದ್ದೇವೆಯೋ? ಪ್ರಿಯರೇ, ನಾನು ಅನೇಕ ತಪ್ಪುಗಳನ್ನು ಮಾಡಿದವನೆಂದು ಒಪ್ಪಿಕೊಳ್ಳುತ್ತೇನೆ. ಎಷ್ಟೋ ಸಾರಿ ಕರ್ತನಿಗೆ ತಕ್ಕಂತೆ ವರ್ತಿಸದಿದ್ದರೂ ಆತನು ನನ್ನನ್ನು ಕೈ ಬಿಡದಿದ್ದದ್ದು ಆಶ್ಚರ್ಯವಾಗಿದೆ. ನಾನು ದೇವರಾಗಿರುತ್ತಿದ್ದರೆ ನನ್ನಂಥ ವ್ಯಕ್ತಿಯನ್ನು ಯಾವಾಗಲೂ ತೆಗೆದು ಬಿಡುತ್ತಿದ್ದೆ. ಆದರೆ ನಾನು ಸೇವೆಗೆ ಕಾಲಿಟ್ಟಾಗ ನಾನು ಯಾವುದೇ ರೀತಿಯ ಮೋಸ ಮಾಡುವುದಿಲ್ಲವೆಂದು ಕರ್ತನಿಗೆ ಮಾತು ಕೊಟ್ಟಿದ್ದೆ. ನಾನು ಅನೇಕ ಸಾರಿ ತೊಂದರೆಗೊಳಗಾಗಬಹುದಿತ್ತು. ಆದರೆ ಕರ್ತನು ನನಗೆ ಒಳ್ಳೆಯವನಾಗಿದ್ದನು. ಅನೇಕ ಬಾರಿ ನನಗೆ ನಿಜವಾದ ತೊಂದರೆಗಳು ಬಂದಿದ್ದವು. ಅವಕಾಶವಿದ್ದಿದ್ದರೆ ನಾನು ಎಷ್ಟೋ ಬಾರಿ ಓಡಿ ಹೋಗುತ್ತಿದ್ದೆ. ಆಗ ನಾನು ಕರ್ತನೇ, ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ನಿನಗೆ ನಿರಾಶೆಯನ್ನುಂಟು ಮಾಡಿದ್ದೇನೆ. ಆದರೆ ನಿನ್ನ ವಾಕ್ಯವನ್ನು ಯಥಾರ್ಥ ಮನಸ್ಸಿನಿಂದ ಪ್ರಸಾರ ಮಾಡಿದ್ದೇನೆ. ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಮಾಡುವುದು ನನಗೆ ಗೊತ್ತಿರಲಿಲ್ಲ. ಆದರೆ ನಿನ್ನ ಕೃಪೆಯಿಂದ ನನಗಾಗುವಷ್ಟು ಒಳ್ಳೆಯದಾಗಿ ಮಾಡಿದ್ದೇನೆ ಎಂದು ಹೇಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗವನ್ನು ನಾನು ಇಷ್ಟಪಡುತ್ತೇನೆ. ಪೌಲನು ಥೆಸಲೋನಿಕದವರಿಗೆ, ನಾನು ನಿಮ್ಮಲ್ಲಿಗೆ ಬಂದಾಗ ನನ್ನಲ್ಲಿ ಯಾವ ಕೀಳು ಉದ್ದೇಶವಿರಲಿಲ್ಲ. ನಾನು ನಿಮ್ಮ ಕಾಣಿಕೆಗಳಿಗಾಗಿ ಬರಲಿಲ್ಲ, ನಿಮ್ಮನ್ನು ದೋಚುವುದಕ್ಕಾಗಿ ಬರಲಿಲ್ಲ. ನಿಮಗೆ ಸುವಾರ್ತೆ ತಿಳಿಸುವುದಕ್ಕೂ
ವಿಶ್ವಾಸದಲ್ಲಿ ನಿಮ್ಮನ್ನು ಬಲಪಡಿಸುವುದಕ್ಕೂ ಬಂದೆನು. ಅದೊಂದೇ ನನ್ನ ಉದ್ದೇಶವಾಗಿತ್ತು ಎಂದು ಹೇಳಬಲ್ಲವನಾಗಿದ್ದನು. ಪ್ರಿಯರೇ, ಇಂತಹ ಉದ್ದೇಶವುಳ್ಳ ಯಾವನೇ ಆದರೂ ಸುಲಭವಾಗಿ ಸಂಚರಿಸಬಹುದು. ಬಿರುಗಾಳಿಗಳು ಬರಬಹುದು, ಆದರೆ ದೇವರು ತನ್ನ ಸೇವಕನನ್ನು ದಡಮುಟ್ಟಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಅನುಭವವಿಲ್ಲದವನಲ್ಲ, ಜನರನ್ನು ಮೆಚ್ಚಿಸುವನಲ್ಲ, ಜನರ ಮನ್ನಣೆಗಾಗಿ ಆಶೆಪಟ್ಟವನಲ್ಲ, ತನಗಾಗಿ ಹೆಸರು ಮಾಡಿಕೊಳ್ಳಬೇಕೆಂದು ಬಯಸಿದವನಲ್ಲ ಎಂದು ಪೌಲನು ಹೇಳುತ್ತಿದ್ದಾನೆ. ಪ್ರಿಯರೇ, ಪೌಲನು ಪ್ರಸಂಗಿಸುವಾಗ ಜನರು ತನ್ನ ಕುರಿತಾಗಿ ಏನು ಯೋಚಿಸಾರೋ ಎಂದು ನೆನೆಸಲಿಲ್ಲ, ಆದರೆ ದೇವರು ತನ್ನ ಕುರಿತು ಏನು ಯೋಚಿಸಬಹುದು ಎಂದು ಭಾವಿಸಿದನು. ತನ್ನನ್ನು ದೇವರ ಪರೀಕ್ಷೆಗೆ ಒಡ್ಡಿಕೊಂಡಿದ್ದನು. ಅದರಲ್ಲಿ ಅವನು ಯಶಸ್ವಿಯಾದನು. ಕರ್ತನಲ್ಲಿ ಪ್ರಿಯರೇ, ಯಾವುದೇ ರೀತಿಯ ಕೆಳಮಟ್ಟದ ಇಲ್ಲವೇ ಚಾಲಾಕಿನ ವಿಧಾನಗಳನ್ನು ಅವನು ಅನುಸರಿಸಲಿಲ್ಲ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು, ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಯನ್ನು ಮಾಡುವರಾಗಿ ಕಾಣಬಂದಿಲ್ಲ ಮತ್ತು ದ್ರವ್ಯಾಶೆಯನ್ನು ಮರೆಮಾಡುವುದಕ್ಕಾಗಿ ವೇಷವನ್ನು ಹಾಕಿಕೊಂಡವರಾಗಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಯಥಾರ್ಥವಾಗಿ ಮಾತನಾಡುತ್ತಿದ್ದಾನೆ. ತಾನು ಅವರಲ್ಲಿಗೆ ಯಾರನ್ನೂ ಹೊಗಳುವುದಕ್ಕಾಗಿ ಬಂದವನಲ್ಲ. ಸಭೆಯಲ್ಲಿರುವ ಶ್ರೀಮಂತರನ್ನು ಮೆಚ್ಚಿಸಲು ಯತ್ನಿಸಲಿಲ್ಲ. ಯಾರನ್ನೂ ಒಳ್ಳೆಯವರನ್ನಾಗಿ ಮಾಡಿಕೊಳ್ಳಲಿಲ್ಲ. ಇತರರನ್ನು ಹೊಗಳುವುದು ನಮ್ಮನ್ನೇ ನಿರಾಯುಧರನ್ನಾಗಿ ಮಾಡುತ್ತದೆ. ಪ್ರಿಯರೇ, ನಮಗೆ ಏನು ಹೇಳಬೇಕೆಂದು ತಿಳಿಯುವುದಿಲ್ಲ. ಜನರು ನನ್ನನ್ನು ಟೀಕಿಸಿದಾಗ ಅವರಿಗೆ ಹೇಗೆ ಉತ್ತರಿಸಬೇಕೆಂದು ನನಗೆ ಗೊತ್ತಿರುತ್ತದೆ. ಆದರೆ ನನ್ನನ್ನು ಯಾರಾದರೂ ಹೊಗಳಿದಾಗ ಏನು ಹೇಳಬೇಕೆಂದು ತಿಳಿಯುವುದಿಲ್ಲ. ಅದು ನಮ್ಮ ಬಾಯಿ ಮುಚ್ಚಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಶೇಕ್ಸ್ಪಿಯರನ ನಾಟಕದಲ್ಲಿ 12th ನೈಟ್ ವಿದೂಷಕನ ಪಾತ್ರಧಾರಿ ಹೇಳುತ್ತಾನೆ, ಸ್ವಾಮಿ, ಅವರು ನನ್ನನ್ನು ಹೊಗಳಿ ಹೊಗಳಿ ಕತ್ತೆಯಂತೆ ಮಾಡುತ್ತಾರೆ. ನನ್ನ ವೈರಿಗಳು ಈಗ ನನ್ನನ್ನು ಕತ್ತೆ ಎಂದೇ ಕರೆಯುತ್ತಾರೆ. ನನ್ನ ವೈರಿಗಳಿಂದ ನನ್ನ ಕುರಿತ ನಿಜವನ್ನು ತಿಳಿದುಕೊಂಡು ನನಗೆ ಲಾಭವಾಗಿದೆ, ಆದರೆ ಸ್ನೇಹಿತರಿಂದ ದೂಷಣೆಗೊಳಗಾಗಿದ್ದೇನೆ ಎಂದು. ಪ್ರೀತಿಯುಳ್ಳ ದೇವಜನರೇ, ಕೆಲವೊಮ್ಮೆ ನಮ್ಮ ಸ್ನೇಹಿತರೇ ವೈರಿಗಳಿಗಿಂತ ಅಪಾಯಕಾರಿಗಳಾಗಿರುತ್ತಾರೆ. ಪೌಲನು ಎಂದೂ ಹೊಗಳಿಕೆಯನ್ನು ಉಪಯೋಗಿಸಲಿಲ್ಲ. ಈ ದೇಶದಲ್ಲಿನ ಕೆಲವು ಶ್ರೀಮಂತರು ತಮ್ಮನ್ನು ಹೊಗಳುವವರಿಗೆ ಸರಿಯಾಗಿರುತ್ತಾರೆ. ಕ್ರೈಸ್ತ ಸೇವೆಯಾಗಲಿ ಕಾರ್ಯಕ್ರಮವಾಗಲಿ ತಮ್ಮನ್ನು ಮೇಲಿಡದಿದ್ದರೆ ಅಂತಹ ಕಾರ್ಯಕ್ರಮಗಳಿಗೆ ಅವರು ಯಾವ ಸಹಾಯವನ್ನೂ ಮಾಡಲಾರರು. ಸೇವೆಗೆ ಬೆಂಬಲ ಪ್ರೋತ್ಸಾಹ ನೀಡಬೇಕಾದರೆ ಮೊದಲು ತಮಗೆ ಪ್ರಶಂಸೆ ಬರಬೇಕೆನ್ನುವ ಜನರಿರುವ ಸಭೆಯನ್ನು ದೇವರೇ ಕರುಣಿಸಲಿ. ಪ್ರಿಯರೇ, ಕ್ರೈಸ್ತ ಸಭೆಗಳಲ್ಲಿನ ಒಂದು ಶಾಪ ಇದೆಯೆಂದೇ ನನ್ನ ನೆನಸಿಕೆಯಾಗಿದೆ. ಪ್ರಿಯರೇ, ಪೌಲನು ದ್ರವ್ಯಾಶೆಯನ್ನು ಮರೆ ಮಾಡುವುದಕ್ಕಾಗಿ ವೇಷ ಹಾಕಿಕೊಂಡವನಾಗಿರಲಿಲ್ಲ. ಸೇವೆಯಲ್ಲಿ ಹಣವು ಒಂದು ಪಾಪವಾಗಿದೆ ಎಂದು ನಾನು ನೆನೆಸುವುದಿಲ್ಲ. ಸೇವೆಯಲ್ಲಿರುವ ನಾನು ತಿಳಿದಿರುವ ಯಾರಿಗಾದರೂ ಹಣವು ಒಂದು ಶೋಧನೆಯಾಗಿತ್ತೆಂದು ನಾನು ನೆನೆಸುವುದಿಲ್ಲ. ಆದರೆ ದ್ರವ್ಯಾಶೆಯನ್ನು ಮರೆಮಾಡುವ ವೇಷವು ಬಹು ಅಪಾಯಕಾರಿಯಾದದ್ದು. ಅದು ವಿವಿಧ ವೇಷಗಳೊಂದಿಗೆ ಬರುತ್ತದೆ. ಕೆಲವರು ಕೀರ್ತಿ ಸ್ಥಾನಗಳಿಗಾಗಿಯೇ ಆಶೆ ಪಡುತ್ತಾರೆ. ನಮ್ಮ ಹೃದಯಗಳಲ್ಲಿ ದ್ರವ್ಯಾಶೆ ಏನಾದರೂ ಇದೆಯೋ ಎಂಬುದಾಗಿ ನಮ್ಮನ್ನು ನಾವೇ ಯಾವಾಗಲೂ ಪರೀಕ್ಷಿಸಿಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಂಸ್ಥೆಗಳು ಗೌರವ ಡಾಕ್ಟರೇಟ್ಗಳನ್ನು ನೀಡಿ ಜನರನ್ನು ಆಕರ್ಷಿಸುತ್ತವೆ. ಇಂತಹ ತುಂಬ ಸನ್ನಿವೇಶಗಳಿರುತ್ತವೆ. ಅದಕ್ಕೆ ಪ್ರತಿಯಾಗಿ ಕಾಣಿಕೆಯನ್ನೋ ಇಲ್ಲವೇ ಬೇರೆ ವಿಧದ ಬೆಂಬಲವನ್ನೋ ಅಪೇಕ್ಷಿಸುತ್ತಾರೆ.
ಎಲ್ಲ ಡಾಕ್ಟರೇಟ್ಗಳನ್ನು ಕಷ್ಟಪಟ್ಟು ಕಲಿತೇ ಸಂಪಾದಿಸುವಂತಾದರೆ ಒಳ್ಳೆಯದು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಇದಲ್ಲದೆ ನಾವು ಕ್ರಿಸ್ತನ ಅಪೋಸ್ತಲರಾಗಿರುವುದರಿಂದ ನಮಗೆ ಗೌರವವನ್ನು ಕೊಡಬೇಕೆಂದು ಹೇಳಬಹುದಾಗಿದ್ದರೂ ಮನುಷ್ಯರಿಂದ ಬರುವ ಮಾನವನ್ನು ನಮ್ಮಿಂದಾಗಲಿ ಇತರರಿಂದಾಗಲಿ ಹೊಂದಲಪೇಕ್ಷಿಸುವರಾಗಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಎಂದೂ ಪದವಿ ಮಾನಗಳಿಗಾಗಿ ಆಶೆಪಟ್ಟವನಲ್ಲ. ಯಾವುದೇ ಗೌರವ ಪದವಿಗಳನ್ನು ಅವನು ಹೊಂದಲಿಲ್ಲ. ಅವನ ಉದ್ದೇಶಗಳು ಶುದ್ಧವಾಗಿದ್ದವು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ಅಪೋಸ್ತಲರ ಸೇವೆಯ ಮಾತೃಮುಖ ಅಂದರೆ ಸಂತೈಸುವಿಕೆ ಎಂಬ ವಿಚಾರವನ್ನು ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನವನ್ನು ನೋಡಿರಿ. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾಯಿ ಎಂದರೆ ಮೊಲೆ ಎಣಿಸುವ ತಾಯಿ. ಥೆಸಲೋನಿಕದವರೊಂದಿಗೆ ಪೌಲನ ಪ್ರಾಯೋಗಿಕ ಸಂಬಂಧ ಈ ರೀತಿಯದಾಗಿತ್ತು. ನಾನು ನಿಮ್ಮನ್ನು ತಾಯಿ ಹಕ್ಕಿಯಂತೆ ಪ್ರೀತಿಸಿದೆನು ಎನ್ನುತ್ತಾನೆ. ಪೌಲನ ಮೃದುತ್ವ ಎಷ್ಟು ವಿಶೇಷವಾದದ್ದಾಗಿತ್ತು. ಪ್ರಿಯರೇ, ಥೆಸಲೋನಿಕ ಸಭೆಯವರ ಕಡೆಗೆ ತಾಯಿಯಂತೆ ಅವನು ಮೃದುವಾಗಿದ್ದನು. ಕರ್ತನಾದ ಯೇಸು ಯೆರೂಸಲೇಮಿಗೆ ಹೇಳಿದ್ದನು ಏನೆಂದರೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸತ್ಯವೇದದಲ್ಲಿ ತನ್ನನ್ನು ವಿಧ ವಿಧವಾಗಿ ಹೋಲಿಸಿಕೊಳ್ಳುತ್ತಾನೆ. ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಒಳ್ಳೆಯ ಕುರುಬನೆಂದು ಹೇಳಿದ್ದಾನೆ. ಆತನು ತನ್ನ ಕುರಿಗಳನ್ನು ಕಾಯುತ್ತಾನೆ ಮತ್ತು ಒಂದು ದಿನ ಅವುಗಳೆಲ್ಲವೂ ಸುರಕ್ಷಿತವಾಗಿರುವಂತೆ ಒಂದೇ ಮಂದೆಯೊಳಕ್ಕೆ ಸೇರಿಸಿಕೊಳ್ಳುತ್ತಾನೆ. ಮತ್ತು ತಾಯಿ ಹಕ್ಕಿ ತನ್ನ ಮರಿಗಳನ್ನು ಕೂಡಿಸಿಕೊಳ್ಳುವ ಹೋಲಿಕೆಯನ್ನೂ ಕೊಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾನು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದವನು. ಬೇಸಗೆ ಬರುವಾಗ ನಾವು ಕೆಲವು ಮೊಟ್ಟೆಗಳನ್ನು ಸೇರಿಸಿ ತಾಯಿ ಕೋಳಿ ಕಾವು ಕೊಡುವಂತೆ ಮಾಡುತ್ತಿದ್ದೆವು. ಬೇಗದಲ್ಲೇ ಕೆಲವು ಮರಿಗಳು ಹೊರಬರುತ್ತಿದ್ದವು. ಆ ಮರಿಗಳೊಂದಿಗೆ ತಾಯಿ ಕೋಳಿ ಹಿತ್ತಲಲ್ಲೇ ಅಡ್ಡಾಡುತ್ತಿತ್ತು. ನಾವು ಹತ್ತಿ ಗಿರಣಿಯ ಸಮೀಪ ವಾಸವಾಗಿದ್ದರಿಂದ ಅಲ್ಲಿ ಪ್ರತ್ಯೇಕ ಕೋಳಿಗೂಡು ಇರಲಿಲ್ಲ. ಆದರೆ ವಿಶಾಲವಾದ ಹಿತ್ತಲಿನಲ್ಲಿ ಕೋಳಿ ಮರಿಗಳು ಅಡ್ಡಾಡುತ್ತಿರುತ್ತವೆ. ಮಳೆ ಪ್ರಾರಂಭವಾದರೆ ತಾಯಿ ಕೋಳಿ ತನ್ನ ಮರಿಗಳನ್ನು ಕರೆಯತೊಡಗುತ್ತದೆ. ಕೆಲವೊಮ್ಮೆ ಅವುಗಳು ಯಾವುದಾದರೂ ಮೇಲ್ಛಾವಣಿಯ ಅಡಿಯಲ್ಲಿ ಸೇರಲು ಆಗದಿದ್ದಾಗ ಕೋಳಿಯು ಮರಿಗಳನ್ನೆಲ್ಲ ತನ್ನ ರೆಕ್ಕೆಯ ಅಡಿಯಲ್ಲಿ ಸೇರಿಸಿಕೊಂಡು ರೆಕ್ಕೆಯಿಂದ ಅವುಗಳನ್ನು ಮುಚ್ಚುತ್ತಿತ್ತು. ಪ್ರಿಯರೇ, ಮಳೆ ನೀರು ತಾಯಿಯ ಮೇಲಿನಿಂದ ಹರಿದು ಕೆಳಕ್ಕೆ ಬಿದ್ದು ಹೋಗುತ್ತಿತ್ತು, ಆದರೆ ಎಲ್ಲ ಮರಿಗಳು ಸುರಕ್ಷಿತವಾಗಿರುತ್ತಿದ್ದವು. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಎಷ್ಟೋ ಬಾರಿ ನನ್ನ ರೆಕ್ಕೆಗಳ ಆಶ್ರಯಕ್ಕೆ ಬನ್ನಿರಿ ಎಂದು ಕರೆ ಕೊಟ್ಟಿಲ್ಲ. ಪ್ರಿಯರೇ, ಪೌಲನು ಇಂತಹ ಸೇವಕನಾಗಿದ್ದನು. ಅವನು ಥೆಸಲೋನಿಕದವರನ್ನು ತಾಯಿಯ ಪ್ರೀತಿಯಿಂದ ಪ್ರೀತಿಸುತ್ತಿದ್ದನು. ಅವರು ಅವನಿಗೆ ಪ್ರಿಯರಾಗಿದ್ದರು. ಇಂತಹ ಸೇವಕರು ಈ ದಿನಗಳಲ್ಲಿಯೂ ಇದ್ದಾರೆ. ಪ್ರಿಯರೇ, ಒಂದು ವೇಳೆ ಅವರು ನುರಿತ ಸತ್ಯವೇದ ಬೋಧಕರಾಗಿರಲಿಕ್ಕಿಲ್ಲ, ಆದರೆ ಅವರು ಸತ್ಯವೇದವನ್ನು ನಂಬುತ್ತಾರೆ ಮತ್ತು ಅದನ್ನು ಬೋಧಿಸ್ತಾರೆ. ಇಂಥ ದೈವ ಭಕ್ತರಾದ ನುರಿತ ಸಭಾಪಾಲಕರು ಅಗತ್ಯತೆ ಇರುವ ಜನರಿಗೆ ಆತ್ಮಿಕ ಸಹಾಯ ಕೊಡಲು ಶಕ್ತರಾಗಿರುತ್ತಾರೆ. ಇಂಥವರೊಂದಿಗೆ ಕೂತು ಅವರಿಗೆ ನಿಮ್ಮ ಹೃದಯ ತೆರೆದು ಅವರಿಂದ ನೀವು ಸಹಾಯ ಪಡೆಯಬಹುದು. ಪ್ರೀತಿಯುಳ್ಳ ದೇವಜನರೇ, ಅನುದಿನವೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ರೆಕ್ಕೆಗಳ ಆಶ್ರಯದಲ್ಲಿ ಸುರಕ್ಷಿತರಾಗಿದ್ದುಕೊಂಡು ಫಲಭರಿತ ಜೀವಿತದಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.
ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. ನೀನು ನಮ್ಮ ಸಂಗಡ ಮಾತನಾಡಿದ್ದಿ, ನೀನು ನಮ್ಮನ್ನು ಕರೆದಿದ್ದಿ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಾವು ಇದ್ದುಕೊಂಡು ಆನಂದಘೋಷ ಮಾಡುತ್ತಾ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ಧ್ಯಾನಿಸಿದಂಥ ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ದೇವರೇ. ಅವರವರು ಇರುವಂಥ ಸ್ಥಿತಿಗತಿಗಳಲ್ಲಿ ನೀನವರಿಗೆ ಸಹಾಯಕನಾಗಿದ್ದುಕೊಂಡು ಸಮಾಧಾನವನ್ನು, ಬಿಡುಗಡೆಯನ್ನು, ನಿನ್ನ ರಕ್ಷಣೆಯನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸು. ಹೀಗೆ ಯಾವಾಗಲೂ ನಾವು ನಿನ್ನ ವಾಕ್ಯ ಭರಿತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಯೇಸು ಕ್ರಿಸ್ತನ ಎರಡನೇ ಬರೋಣವು ಕಾರ್ಯನಿರತವಾದ ನಿರೀಕ್ಷೆ ಆಗಿದೆ. ನಮ್ಮ ಜೀವಿತದ ಮೂಲಕ ಯಾರನ್ನು ಎಲ್ಲಿಗೆ ನಡೆಸ್ತಿದ್ದೇವೆ ಎಂಬ ಸತ್ಯವನ್ನು ತಿಳಿದುಕೊಂಡ ನಾವು ಯಾರ ಮನ್ನಣೆಯನ್ನು, ಹೊಗಳಿಕೆಯನ್ನು ಬಯಸದೆ ಯಥಾರ್ಥವಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ.